ಹಲ್ಲೆಲೂಯಾ. ಮನೆಯಲ್ಲಿ ಯಥಾರ್ಥವಂತರಾಗಿ ನಾವು ಪರಿವರ್ತಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಕ್ರಮ மிகுதியினால அநேகருடைய அன்பு தனிந்து போகுமா, தனிந்து போகும். ಅನೇಕರ ಪ್ರೀತಿ ತಣ್ಣಗಾಗ್ಬಿಡುತ್ತೆ. ಗಂಡನ ಪ್ರೀತಿ, ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ, ಅತ್ತೆ ಪ್ರೀತಿ, ಮಾವನ ಪ್ರೀತಿ, ಯಾವುದೋ ಒಂದು ರೀತಿಯಲ್ಲಿ ಆ ಮನೆಯಲ್ಲಿ ದ್ವೇಷದ ಆತ್ಮ, ವೈರಾಗ್ಯದ ಆತ್ಮ, ಜಗಳದ ಆತ್ಮ ಆ ಮನೆಯಲ್ಲಿ ಆವರಿಸಿಕೊಂಡಿರುತ್ತೆ. ಹಲ್ಲೆಲೂಯಾ. ಅದರಿಂದ ದೇವರು ನಮಗೆ ಕೊಟ್ಟಂತ ಪ್ರೀತಿ ಅದು ಅಪಾರವಾದದ್ದು. ಪ್ರೀತಿಯನ್ನು ಕುರಿತು ನಾವು ದೇವರ ವಾಕ್ಯದ ಅನೇಕ ಸಲ ನಾವು ದೇವರ ವಾಕ್ಯದಲ್ಲಿ ನಿಮ್ಗೋಸ್ಕರ ನಾವು ತಿಳಿಸಿದ್ದೇನೆ. ಅದರಿಂದ ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನು ನೋಡ್ತೇವೆ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿ ಎಂದು ನಾನು ನಿನ್ನ ಮೇಲೆ ತಪ್ಪೋರಿಸಬೇಕಾಗ್ತದೆ ಅಂತೇಳಿ ಪ್ರಕಟಣೆಯಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ಏನಂದ್ರೆ, ನಿನಗೆ ಮೊದಲಿದ್ದಂತ ಪ್ರೀತಿಯನ್ನ ನೀನು ಬಿಟ್ಟೆ. ಪ್ರಾರಂಭದಲ್ಲಿ ದೇವ್ರ ಮೇಲೆ ಇದ್ದಂತ ಪ್ರೀತಿ, ಕುಟುಂಬ ಮೇಲೆ ಇದ್ದಂತ ಪ್ರೀತಿ, ಹಲ್ಲೆಲೂಯಾ, ವಾಕ್ಯದ ಮೇಲೆ ಇದ್ದಂತ ಪ್ರೀತಿ, ಏನಾದ್ರೂ ದೇವರಿಗೋಸ್ಕರ ಮಾಡ್ಬೇಕನ್ನೋ ಪ್ರೀತಿ, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಯೇಸುಗೋಸ್ಕರ ಏನಾದ್ರೂ ಮಾಡ್ಬೇಕನ್ನೋ ಪ್ರೀತಿ ಎಲ್ಲ ತಣ್ಣಗಾಗಿ ಹೋಗ್ತಾ ಇದೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪೋರಿಸ್ಬೇಕು. ಯಾವಾಗ ನಮ್ಮ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋಗುತ್ತೋ ದೇವರೇ ನಮ್ಮ ಮೇಲೆ ತಪ್ಪೋರಿಸ್ತಾರೆ. ಹಲ್ಲೆಲೂಯಾ. ದೇವರೇ ನಮ್ಮ ಮೇಲೆ ತಪ್ಪೋರಿಸ್ತಾರೆ. ಯಾಕೆ ನಿನ್ನೆಲ್ಲ ಆ ಪ್ರೀತಿ ಏನಾಯ್ತು? ಏನಕ್ಕೆ ನಿನ್ಗೆ ಆ ಪ್ರೀತಿ ತಣ್ಣಗಾಯ್ತು? ಏನಕ್ಕೆ ಪ್ರೀತಿ ಇಲ್ದಂಗೆ ಹೋಯ್ತು? ಯಾಕೆ ಸೈತಾನನಿಗೆ ಹೃದಯದಲ್ಲಿ ಸ್ಥಳ ಕೊಟ್ಟೆ? ಯಾಕೆ ಸೈತಾನ ನಿನ್ನ ಹೃದಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾನೆ? ಯಾಕೆ ಸೈತಾನ ಕ್ಷಮಿಸುವಂತ ಮನಸ್ಸನ್ನ ನಿನಗೆ ಕೊಡದೆ ನಿನ್ನ ಮನಸ್ಸೆಂಬ ಹೃದಯವನ್ನ ಕಲ್ಲಾಗಿ ಮಾಡಿದ್ದಾನೆಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆದ್ರಿಂದ ಮೊದಲಿದ್ದ ನಿನ್ನ ಪ್ರೀತಿಯು ನೀನು ಬಿಟ್ಟು ಬಿಟ್ಟದ್ದರಿಂದ ನಾನು ನಿನಗೆ ತಪ್ಪೋರಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರೇ ನಮ್ಮನ್ನ ತಪ್ಪೋರಿಸ್ತಾ ಇದ್ದಾರೆ. ನಾವು ತಪ್ಪಿಗೆ ಕಾರಣರಾಗ್ತೇವೆ. ಆಗ ದೇವರ ಪ್ರೀತಿ ಅದು ನಿರಂತರವಾಗಿಯೂ ನೆಲೆಗೊಂಡಿರಬೇಕೆಂಬುದಾಗಿ ದೇವರು ಯೇಸು ಸ್ವಾಮಿ ಅದನ್ನು ನೋಡ್ತಾ ಇದ್ದಾರೆ. ಅದೇ ಪ್ರಕಟಣೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡುವಾಗ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀ ತಣ್ಣಗಾಗದ್ರು ಬೆಚ್ಚಗಾಗಲಿ ಇದ್ದಿದ್ರೆ ಚೆನ್ನಾಗಿತ್ತು. ಹಲ್ಲೆಲೂಯಾ. ಉಗುರು ಬೆಚ್ಚತರ, ಈ ಕಡೆ ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ. ಈಗ ಪಾಪನು ಈ ಕಡೆ ಪರಿಶುದ್ಧತೆನು ಎರಡು ಸೇರ್ಕೊಂಡು ಜೀವನ ಮಾಡೋದು. ಎರಡು. ಹಲ್ಲೆಲೂಯಾ. ಇತ್ಲಾಗ ಒಂದ್ ಬೆಚ್ಚಗಾದ್ರೆ ಇರ್ಬೇಕು, ಇತ್ಲ ಒಂದ್ ತಣ್ಣಗಾದ್ರೆ ಇರ್ಬೇಕು. ಇತ್ಲ ತಣ್ಣಗೂ ಇಲ್ಲ, ಇತ್ಲಾಗ ಬೆಚ್ಚಗೂ ಇಲ್ಲ. ಉಗುರು ಬೆಚ್ಚಾಗಿ ನಾವು ಇರುವಂತವರಾಗಿ ಕಾಣ್ತಾ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಿನ್ನ ಕೃತ್ಯಗಳ ಮೇಲೆ ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ಹಲ್ಲೆಲೂಯಾ. ಯಾಕಂದ್ರೆ ಆ ಪ್ರೀತಿ, ಒಂದ್ ಕಡೆ ಪ್ರೀತಿ ತೋರಿಸ್ತೀವಿ, ಒಂದ್ ಕಡೆ ದ್ವೇಷ ತೋರಿಸ್ತೀವಿ. ಒಂದ್ ಕಡೆ ಪ್ರೀತಿ ಮಾಡ್ತೀವಿ, ಒಂದ್ ಕಡೆ ಜಗಳ ಮಾಡ್ತೀವಿ. ಒಂದ್ ಕಡೆ ಪ್ರೀತಿ ಮಾಡ್ತೀವಿ, ಬಾಯಿ ಮಾತಲ್ಲೇ ಸಾಯಿಸ್ತೀವಿ. ಅದರಿಂದ ವಾಕ್ಯ ಹೇಳುತ್ತೆ, ನೀವೊಂದು ಬೆಚ್ಚಗಾದ್ರೂ ಇರುವಂತ ದೇವ್ರ ಮಗನಾಗಿರು, ಇಲ್ಲ ಒಂದು ಸೈತಾನ ಮಗನಾಗಾದ್ರೂ ಇರು. ಎರಡರಲ್ಲೂ ಇರಬೇಡ, ಎರಡಾಗಿರ್ಬೇಡ, ಎರಡರಲ್ಲಿ ಒಂದಾಗಿರು. ಒಂದ್ ದೇವ್ರ ಮಗನಾಗಿರು, ರಕ್ಷಣೆ ಹೊಂದಿ ದೇವರಿಗೆ ಇನ್ನೂ ಭಯದಲ್ಲೂ ಇನ್ನೂ ಭಕ್ತಿಯಲ್ಲೂ ಇನ್ನೂ ಪರಿಶುದ್ಧತೆಯಲ್ಲೂ ಜೀವಿಸುವರಾಗಿ ಕಾಣಲ್ಪಡಬೇಕು. ಇಲ್ವಾ? ದೇವರನ್ನು ಬಿಟ್ಟು ಪಾಪದಲ್ಲೂ ಶಾಪದಲ್ಲೂ ಅಕ್ರಮದಲ್ಲೂ ಅನ್ಯಾಯದಲ್ಲೂ ಹೆಂಗೋ ಒಂದು ಜೀವಿಸ್ಕೊಂಡು ಹೋಗು. ಎರಡರಲ್ಲೂ ಕಾಲಿಟ್ಕೊಂಡು ನಿಲ್ಲೋದು ಸರಿಯಲ್ಲ. ಎರಡನ್ನ ನಾವು ಮಾಡಿ ದೇವ್ರ ನಾಮವನ್ನು ದೂಷಣೆಗೆ ಕಾರಣರಾಗ್ತೇವೆ. ನಿನ್ನ ನಿಮಿತ್ತ ನನ್ನ ನಾಮವು ದೂಷಿಸಲ್ಪಡಬಾರದು. ನಿಮಿತ್ತ ಎನ್ ನಾಮತೆ ವೀನಿಲೆ ಬೆಳಂಗಾದಿರುಪಾಯಾಗ. ನೀನು ನನ್ನ ನಾಮ ದೂಷಣೆಗೋಸ್ಕರ, ನನ್ನ ಜನರು ದೂಷಿಸೋದಕ್ಕೆ ನೀ ನಡೆಯದೆ ಬದುಕದೆ ಇರ್ಬೇಕಂತ ಹೇಳಿ ದೇವ್ರು ಎದುರು ನೋಡ್ತಾ ಇದ್ದಾರೆ. ಅಲ್ಲೇಲು ಹೇಳ್ರಿ, ಅಲ್ಲೇಲೂಯಾ.
ಯಾಕಂದ್ರೆ ಆತನ ನಮ್ಮನ್ನು ಒಂದು ಎದುರು ನೋಡುವಂಥವ್ರಾಗಿದ್ದಾರೆ. ನನ್ನ ಮಗ ಅಂತ ಅವ್ರು ಧೈರ್ಯವಾಗಿ ಹೇಳ್ಬೇಕು, ನನ್ನ ಮಗಳು ಅಂತ ಧೈರ್ಯವಾಗಿ ಹೇಳ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಧೈರ್ಯವಾಗಿ ಹೇಳ್ತಾರೆ. ನಮ್ಮ ಭಕ್ತನಾದ ಯೋಬುವನ್ನ ನೋಡಿದ್ಯಾ? ಅವನ ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನ ನಿರಾಕರಿಸುವವನು, ಯಥಾರ್ಥನು, ನೀತಿವಂತನು, ಪರಿಶುದ್ಧನು. ಹಲ್ಲೆಲೂಯಾ. ಅವನಲ್ಲಿ ಯಾವ ಪಾಪ ಇಲ್ಲ. ದೇವ್ರು ಸಾಕ್ಷಿ ಕೊಡ್ತಿದ್ದಾರೆ. ಇವತ್ತು ನಿಮ್ಮನ್ನ ದೇವ್ರು ಸಾಕ್ಷಿ ಕೊಡ್ಬೇಕು. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಇತ್ಲಾಗ ನೀನ್ ತಣ್ಣಗೂ ಇಲ್ಲ, ಇತ್ಲಾಗ ನೀನು ಬೆಚ್ಚಗೂ ಇಲ್ಲ. ತಣ್ಣಗಿಲ್ದೆ ಬೆಚ್ಚಗಿಲ್ದೆ ಉಗುರು ಬೆಚ್ಚಾಗಿ ನಾವು ಜೀವಿಸ್ತಾ ಇದ್ದೇವೆ. ಹತ್ರ ತಣ್ಣಗಾದರೂ ಅಥವಾ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ಹಲ್ಲೆಲೂಯಾ. ಆ ಪ್ರೀತಿ ತಣ್ಣಗಾಗ್ಬಾರ್ದು. ಇಲ್ಲ ಆ ಪ್ರೀತಿಯಲ್ಲಿ ನೆಲೆಸಿರು, ಇಲ್ಲ ಆ ಪ್ರೀತಿಯನ್ನು ಬಿಟ್ಟಾಕು. ಇಲ್ಲ ಒಂದ್ ಬೆಚ್ಚಗಿರು, ಇಲ್ಲ ಒಂದ್ ತಣ್ಣಗಿರು. ಇದು ಬೇಕು, ಅದು ಬೇಕು. ದೇವ್ರು ಬೇಕು, ಪಾಪನ ಬೇಕು. ದೇವ್ರು ಬೇಕು, ಲೋಕ ಬೇಕು. ದೇವ್ರು ಬೇಕು, ಅಶುದ್ಧ ಬೇಕು. ಇದು ದೇವ್ರು ಇಷ್ಟಪಡುವಂಥದ್ದಲ್ಲ. ಅದರಿಂದ ನಾವು ಬಹಳ ಎಚ್ಚರ ವಹಿಸಿರ್ಬೇಕು. ಯಾಕಂದ್ರೆ ನಾವು ಬೆಚ್ಚಗಿಲ್ದೆ ತಣ್ಣಗಿಲ್ದೆ ಇದ್ರು, ಇವಾಗ ಕೆಲವು ಸಲ ನಾವು ಅನ್ಯ ಭಾಷೆ ಮಾತಾಡ್ತೀವಿ, ಸ್ತೋತ್ರ ಹೇಳ್ತೀವಿ, ಹಲ್ಲೆಲೂಯಾ ಹೇಳ್ತೀವಿ. ಹಲ್ಲೆಲೂಯಾ ಹೇಳ್ತೀವ ಇಲ್ವಾ? ಅದಕ್ಕೊಂದು ವಾಕ್ಯ ಏನ್ ಹೇಳುತ್ತೆ? 1 ಕೊರಿಂಥಿಯರ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 1ನೇ ವಾಕ್ಯನ ತೆಗೆದವರೆಲ್ಲ ಓದ್ರಿ, ಮೈಕ್ ಇಲ್ವಲ್ಲ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾಗಿದ್ದರು, ಪ್ರೀತಿಯಿಲ್ಲದವನಾಗಿದ್ದರೆ ನಾದ ಕೊಡುವ ಕಂಚಿಗೂ ಗಣಗಣನಿಗೂ ತಾಳಕ್ಕೂ ಆಗಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ನಾವು ಅನ್ಯ ಭಾಷೆ ಮಾತಾಡ್ಬೋದು. ನೀನ್ ಕೆಟ್ಟದಾಗ ಮಾತಾಡ್ಬಿಟ್ಟು ಬಂದು ನೀನ್ ಅನ್ಯ ಭಾಷೆ ಮಾತಾಡಿದ್ರೆ ದೇವ್ರು ಸಂತೋಷ ಪಡ್ತಾರ? ನಿನ್ ಮನ್ಸಿಗೆ ಬಂದಲ್ಲ ಜೀವಿಸ್ಬಿಟ್ಟು ಬಂದು ಸೋದ್ರ 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 ಹಲ್ಲೆಲೂಯಾ ಸೋದ್ರ 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 ಅಂದ್ರೆ ದೇವ್ರು ಮೆಚ್ಚುತ್ತಾರ? ಅದಕ್ಕೆ ದೇವ್ರು ವಾಕ್ಯ ಹೇಳುತ್ತೆ, ನೀನು ಮನುಷ್ಯರ ಭಾಷೆಗಳನ್ನು ಅಂದ್ರೆ ಮನುಷ್ಯ ಭಾಷೆ ಅಂದ್ರೆ ಸ್ತೋತ್ರ ಮಾಡು, ಸ್ತೋತ್ರಪ್ಪ ಸ್ತೋತ್ರಪ್ಪ. ದೇವದೂತರ ಭಾಷೆಗಳನ್ನು ಆಡುವನಾದರೂ ಅನ್ಯ ಭಾಷೆಯಿಂದ ದೇವರನ್ನ ನೀನ್ ಮಹಿಮೆ ಪಡಿಸಿದ್ರು. ಹಲ್ಲೆಲೂಯಾ. ಪ್ರೀತಿ ಇಲ್ಲದವನಾಗಿದ್ರೆ, ಕಂಡಿರೋ ಹೆಂಡ್ತಿನೇ ನೀನ್ ಪ್ರೀತಿ ಮಾಡಕ್ ಗೊತ್ತಿಲ್ದ್ಮೇಲೆ ಕಾಣದಿರೋ ದೇವರನ್ನ ಎಲ್ಲಿಂದ ಪ್ರೀತಿ ಮಾಡಕ್ಕಾಗತ್ತೆ? ಕಂಡಿರೋ ಮಕ್ಕಳನ್ನ ಪ್ರೀತಿ ಮಾಡಿದ್ಮೇಲೆ ಕಾಣದಿರೋ ದೇವರನ್ನ ನೀನ್ ಪ್ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ ಅಂದ್ರೆ ಏನು? ಯೇಸು ಸ್ವಾಮಿ ಎಲ್ಲರನ್ನ ಪ್ರೀತಿಸಿದ್ರು, ಒಬ್ಬರನ್ನು ತಿರಸ್ಕರಿಸಲಿಲ್ಲ, ಒಬ್ಬರನ್ನು ದೂರ ಮಾಡಲಿಲ್ಲ, ದ್ವೇಷ ಮಾಡಿದ್ರು. ಹಲ್ಲೆಲೂಯಾ. ಒಬ್ಬ ಓಡ್ ಬಂದು ಕೆನ್ನೆ ಕಪಾಳಕ್ಕೆ ಹೊಡಿತಾನೆ, ನಾನೇನ್ ತಪ್ಪು ಮಾಡಿಲ್ಲ, ಯಾಕಪ್ಪ ನಾನು ನೋಡಿದ್ದೆ ಅಂತಾರೆ. ಪ್ರೀತಿ. ಹಲ್ಲೆಲೂಯಾ. ಶಿಷ್ಯರು ಕಾಲು ತೊಳಿತಾರೆ, ಪ್ರೀತಿ. ಪ್ರೀತಿ ಪ್ರಕಟಿಸ್ತಾ ಇದ್ದಾರೆ. ಕುಷ್ಠರೋಗಿಗಳನ್ನ ಮುಟ್ಟಿ ಸುಖ ಕೊಡ್ತಾರೆ. ಹಲ್ಲೆಲೂಯಾ ಹೇಳ್ರಿ. ಪ್ರೀತಿ. ಯಾವ ಕುಲ ಭಾಷೆ ನಮ್ಗೆಲ್ಲ ಇಲ್ಲ. ದೇವ್ರ ಮಕ್ಕಳಿಗೆ ನಮ್ಗೆ ಯಾವ ಜಾತಿನೂ ಇಲ್ಲ, ಯಾವ ಕುಲಾನೂ ಇಲ್ಲ, ಯಾವ ಗೋತ್ರ ಇಲ್ಲ. ನಾವು ಎಲ್ಲರಿದ್ದವ್ರು ದೇವರ ಮಕ್ಕಳು. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟವರಿಗೆಲ್ಲ ದೇವರ ಮಕ್ಕಳಾಗುವ ಅಧಿಕಾರ ನಮಗೆ. ನಾವೆಲ್ಲ ದೇವ್ರ ಮಕ್ಕಳು. ನಮಗೆ ಯಾವ ಕುಲ ಗೋತ್ರ ಜಾತಿ ಇಲ್ಲ. ಹಲ್ಲೆಲೂಯಾ ಹೇಳ್ರಿ. ನೀನು ಕುಲ ನೋಡ್ತೀಯ, ಗೋತ್ರ ನೋಡ್ತೀಯ, ಜಾತಿ ನೋಡ್ತೀಯ ಅಂದ್ರೆ ನೀ ದೇವ್ರ ಮಗನ ಅನ್ನಕ್ಕೆಲ್ಲ ಆಯ್ಕೆಲ್ಲ. ನಾವ್ ಯಾರು ದೇವ್ರ ಮಕ್ಕಳೇ ಅಲ್ಲ. ಶೈತಾನ ಮಕ್ಕಳೇ ಕುಲ ಗೋತ್ರಗಳನ್ನ ಶೈತಾನ ನೋಡು 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 ಅಂತ. ಹಲ್ಲೆಲೂಯಾ ಹೇಳ್ರಿ. ಅದರಿಂದ ನಮಗೆ ಯಾವ ಕುಲ ಗೋತ್ರ ಇಲ್ಲ. ನಮ್ಮ ಭಾಷೆ ಮೇಲು ಕೀಳು ಅನ್ನೋ ಭಾಷೆಯಲ್ಲಿ ಇಲ್ಲ. ನಾವೆಲ್ಲ ಒಂದೇ. ಒಬ್ಬನೇ ರಕ್ತದಿಂದ ತೊಳೆಯಲ್ಪಟ್ಟವರು, ಒಬ್ಬನೇ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟವರು ನಾವು. ಹಲ್ಲೆಲೂಯಾ. ಅದರಿಂದ ಆತನು ಮಕ್ಕಳುತ್ತೆ, ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು. ನಾದ ಕೊಡತ್ತೆ, ನಾದ ಬರುತ್ತೆ. ಕೈ ತಟ್ಟಿದ್ರು ಬರುತ್ತೆ, ಪಾತ್ರೆ ತಟ್ಟು ಬರುತ್ತೆ, ಟೇಬಲ್ ತಟ್ಟು ಬರುತ್ತೆ. ಅರ್ಥ ಇಲ್ಲದೆ ಬರುವಂತದ್ದಾಗಿದೆ. ಆಮೇಲೆ ಏನತ್ತೆ? ಗಣಗಣಿಸುವ ತಾಳುವ ಆಗಿದೆ. ಅದರಿಂದ ನನಗೆ ಪ್ರವಾದನ ವರವಿದ್ದರೂ, ಎಲ್ಲಾ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆ ತಿಳಿದರು, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ
ಏನು ಅಲ್ಲ. ನೀ ಅನ್ಯ ಭಾಷೆ ಆದ್ರೂ ಮಾತಾಡು, ನೀ ಪ್ರವಾದನೆ ಆದ್ರೂ ಮಾಡು, ನೀನ್ ದೆವ್ವ ಓಡಿಸು, ರೋಗಗಳನ್ನ ಸೌಖ್ಯ ಮಾಡು, ನೀನ್ ಏನ್ ಬೇಕಾದ್ರೂ ಮಾಡು. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹತ್ರ ಹೇಳ್ತಾರೆ, ನಾವು ನಿನಗೋಸ್ಕರ ಸೇವೆ ಮಾಡಿಲ್ವಾ, ಸುವಾರ್ತೆ ಸಾರಿಲ್ವಾ, ದೆವ್ವಗಳು ಓಡಿಸಿಲ್ವಾ, ಅದ್ಭುತಗಳನ್ನೆಲ್ಲ ಮಾಡಿದ್ವಲ್ಲ ಅಂತೇಳಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವ್ ಯಾರೋ ನನಗೆ ಗೊತ್ತಿಲ್ಲ ಅಂತಾರೆ. ನೀವ್ ಯಾರು ಅಕ್ರಮ ಸೈಕಾರ್ರೆ ಎನ್ನ ಬಿಟ್ಟಾಗಂಡು, ಅಕ್ರಮ ಮಾಡುವರೆ ನನ್ನನ್ನು ಬಿಟ್ಟು ತೊಲಗಿರಿ. ಅದ್ಭುತ ಯೇಸು ಸ್ವಾಮಿ ಹೆಸರು ನಡೆಯುತ್ತೆ, ಮಹತ್ ಕಾರ್ಯ ಯೇಸು ಸ್ವಾಮಿ ಹೆಸರಲ್ಲಿ ನಡೆಯುತ್ತೆ. ಹಲ್ಲೆಲೂಯಾ. ನೀವು ಬೇರೆ ಯಾವ್ದಾರು ಹೆಸರು ಹೇಳಿ ನೋಡ್ರಿ, ದೆವ್ವ ಓಡಲ್ಲ. ಯೇಸು ಎಂಬ ನಾಮ ನಾವು ಉಪಯೋಗ ಮಾಡುವುದಾದ್ರೆ, ಹಲ್ಲೆಲೂಯಾ. ನಾವು ಸುಮ್ಮನೆ ನೋಡಿ ತಲೆನೋವು ಬಂದಿದೆ ಅಂತ ಇಟ್ಕೊಳ್ರಿ, ಯೇಸುವಿನ ನಾಮದಲ್ಲಪ್ಪ ಈ ತಲೆನೋವು ನೀಗ್ಲಪ್ಪ ಅಂತ ಹೇಳಿ ನೋಡ್ರಿ, ಟಕ್ಕಂತ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಆ ನಾಮದಲ್ಲೇ ಬಲ ಇರು. ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲ ಅಧಿಕಾರವನ್ನ ಒಂದು ಆತನು. ಹಲ್ಲೆಲೂಯಾ. ಅದರಿಂದ ಅವ್ರು ಹೇಳ್ತಾರೆ, ನೀನ್ ಪ್ರವಾಹ ದಿನಗಳನ್ನಾದರೂ ವಿದ್ದರು, ಎಲ್ಲಾ ರಹಸ್ಯಗಳನ್ನ, ಸಕಲ ವಿಧವಾದ ವಿದ್ಯೆ ತಿಳುವಳಿ ತಿಳಿದಿದ್ರು, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ರು, ನಾನು ಪ್ರೀತಿ ಇಲ್ಲದವನಾಗಿದ್ರೆ ನಾವೇನಲ್ಲ. ನೀನ್ ಅನ್ಯ ಭಾಷೆ ಮಾತಾಡಿನೋ ಪ್ರಯೋಜನ ಇಲ್ಲ, ನಿಧಿ ಪ್ರವಾದನೆ ಹೇಳಿನೋ ಪ್ರಯೋಜನ ಇಲ್ಲ, ಅದ್ಭುತ ಮಾಡಿನೋ ಪ್ರಯೋಜನ ಇಲ್ಲ. ದೇವ್ರು ಇಷ್ಟಪಡಲ್ಲ. ಹಲ್ಲೆಲೂಯಾ. ಆ ಪ್ರೀತಿ ನಮ್ಮಲ್ಲಿ ಇರ್ಬೇಕು, ಆ ಪ್ರೀತಿ ನಮಗಿರ್ಬೇಕು. ಪ್ರೀತಿ ಇಲ್ಲ ಅಂದ್ರೆ ನಾವೇನೂ ಇಲ್ಲ. ಶಿಲ್ಬೆಯಲ್ಲಿ ಹೊಡೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಂಗೆ ಪ್ರಾಣ ಹೋಗೋ ಸಮಯ ತಂದೆಯವರನ್ನು ಕ್ಷಮಿಸಪ್ಪ. ಹಲ್ಲೆಲೂಯಾ. ಏನಂತೆ? ತಂದೆಯವರನ್ನ ಆ ಪ್ರೀತಿ ಇರೋದ್ರಿಂದ. ದ್ವೇಷ ಇದ್ದಿದ್ರೆ ಏನ್ ಮಾಡೋದು? ಅಪ್ಪ ನಿನ್ ದೂತರ ಗಣಕ್ಕೆ ಕಳ್ಸಪ್ಪ, ಒಬ್ಬನಿಲ್ಲಿರೋನು ಉಳಿಬಾರದು. ಈ ಯೆರೂಸಲೇಮ್ ಪಟ್ಟಣದಲ್ಲಿ ಒಬ್ಬ ಮನುಷ್ಯನ, ಒಂದು ಹೆಣ್ಣ ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾರು ಇರಬಾರ್ದು. ಅಂದ್ರೆ ಒಂದೇ ನಿಮಿಷಕ್ಕೆ ಹೊಡೆದೇ ಸಾಯಿಸ್ಬಿಡೋರು. ಒಬ್ಬ ದೇವದೂತ 70,000 ಜನರನ್ನ ಕ್ಷಣ ಮಾತ್ರದಲ್ಲಿ ಸಾಯಿಸ್ಬಿಟ್ರು. ಹಲ್ಲೆಲೂಯಾ. ಆ ದಾವೀದ ನಡ್ಗೋಗ್ಬಿಡ್ತಾನೆ, ಅಯ್ಯೋಪ್ಪ ನಾನ್ ಮಾಡಿದ ತಪ್ಪಿಗೆ ಏನು ಮಾಡದೆ ಮುಗ್ಧರು ಸಾಯ್ತಾ ಇದ್ದಾರೆ. ಅಳ್ತಾನೆ, ಗೋಗುರುಗ್ತಾನೆ. ಹಲ್ಲೆಲೂಯಾ. ದೇವರು ಒಂದು ಮಾತು ಹೇಳ್ಬಿಟ್ರೆ ಒಬ್ಬ ದೂತನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಏನೇನಿರ ಎಲ್ಲ ತಲೆಕೆಳಗಾಗಿ ಮಾಡ್ಬಿಡುತ್ತೆ. ಅದರಿಂದ ವಾಕ್ಯ ಹೇಳುತ್ತೇನೆ, ಅವ್ರು ಮನಸ್ಸು ಮಾಡಿದ್ರೆ ನಮ್ಮನ್ನ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಇರುತ್ತೆ. ಆದ್ರೆ ಪ್ರೀತಿ, ಹಲ್ಲೆಲೂಯಾ, ನಮ್ಮಲ್ಲಿ ಏನ್ ಎದುರು ನೋಡ್ತಿದ್ದಾರೆ ದೇವರು? ಆ ಪ್ರೀತಿಯನ್ನ ಎದುರು ನೋಡ್ತಾ ಇದ್ದಾರೆ. ಅದರಿಂದ ಪ್ರೀತಿದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ಹಲ್ಲೆಲೂಯಾ. ಅದರಲ್ಲೇ 3ನೇ ವಾಕ್ಯ ಓದ್ರಿ, 1 ಕೊರಿಂಥಿ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿ ನನಗಿಲ್ಲದಿದ್ದರೆ ನನಗೇನು பிரயோஜனமாகுவதில்ல. எனக்குண்டான யாவற்றையும் அன்னதானம் பண்ணினாலும், என் சரீரத்தை சுட்டெரிப்பதற்கு கொடுத்தாலும், அன்பு எனக்கு இராவிட்டால் எனக்கு ஒரு ಪ್ರಯೋಜನ இல்லை. ಹಲ್ಲೆಲೂಯಾ. ನಮಗೆ ಪ್ರಯೋಜನ ಆಗುವಂತ ಪ್ರೀತಿ ಬೇಕು. ನಮ್ ಪ್ರಯೋಜನ ಆಗುವಂತ ಪ್ರೀತಿ ನಮ್ಮಲ್ಲಿ ಇರಬೇಕು. ದೇವರು ಮೆಚ್ಚುವಂತ ಪ್ರೀತಿ ನಮ್ಮಲ್ಲಿ ನೆಲೆಸಿರ್ಬೇಕು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅದರಿಂದ ಅಧರ್ಮ ಹೆಚ್ಚಾಗುವುದರಿಂದ ಅನೇಕ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ. ಅನೇಕ ವಿಶ್ವಾಸಿಗಳಿಂದ ವಿಶ್ವಾಸಿಗಳು ಬಿದ್ದು ಹೋಗ್ತಾ ಇದ್ದಾರೆ. ಸ್ತೋತ್ರ ಮಾಡೋದು, ಪ್ರಾರ್ಥನೆ ಮಾಡೋದು ತಪ್ಪಾಗಿ ಹೊಸ ವಿಶ್ವಾಸಿಗಳ ಮುಂದೆ ಒಬ್ಬನು ಹಳೆ ವಿಶ್ವಾಸಿ ತಪ್ಪಾಗಿ ನಡೆದ್ರೆ ಹೊಸ ವಿಶ್ವ ರಕ್ಷಣೆ ಹೊಂತಾರ. ಬ್ರದರೇ ಹೆಂಗ್ ಮಾಡ್ತಿದ್ದಾರೆ, ಸಿಸ್ಟರ್ ಹೆಂಗ್ ಮಾಡ್ತಿದ್ದಾರೆ, ನಾವು ಮಾಡಿದ್ರೆ. ಹಲ್ಲೆಲೂಯಾ. ನಮ್ಮ ನಿಮಿತ್ತ ಇನ್ನೊಂದು ಆತ್ಮ ನಷ್ಟಪಟ್ಟೋದ್ರೆ ದೇವ್ರ ಲೆಕ್ಕ ಕೇಳ್ತಾರೆ. ನಿನ್ನ ನಿಮಿತ್ತ, ನನ್ನ ನಿಮಿತ್ತ ಒಂದು ಆತ್ಮ ಹಿಂಜಾರಿ ಹೋದ್ರೆ ಆ ರಕ್ತದ ಹೊಣೆ ನಮ್ಮ ಮೇಲೆ ಬರುತ್ತೆ. ಅದಕ್ಕೆ ಒಂದು ತಣ್ಣಗಾದ್ರೂ ಇರು, ಒಂದು ಬೆಚ್ಚಗಾದ್ರೂ ಇರು. ತಣ್ಣಗಿಲ್ದೆ ಬೆಚ್ಚಗಿದ್ರೆ, ಉಗುರು ಬೆಚ್ಚಾಗಿದ್ರೆ ದೇವ್ರು ನಮ್ಮನ್ನು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ಅದರಿಂದಾನೆ ನಿನಗಿರುವುದು ಎಲ್ಲವನ್ನು ಅನ್ನದಾನ ಮಾಡಿದರು, ದಾನ ಧರ್ಮ ಮಾಡಿದ್ರು. ಆಮೇಲೆ ನನ್ನ ದೇಹವನ್ನು ಸುಡುವುದಕ್ಕೆ ಕೊಟ್ಟರು, ಒಪ್ಪಿಸಿದರು.
ನೀನ್ ಏನ್ ಕೊಟ್ರೆ ಏನು? ಪ್ರೀತಿನೇ ಇಲ್ಲ ಅಂದ್ಮೇಲೆ ನೀನೇನ್ ಕೊಟ್ರೇನು? ಏನ್ ಕೊಟ್ರೇನು? ದೇವ್ರು ಇಷ್ಟಪಡ್ತಾ ಇಲ್ಲ. ಅಲ್ಲೆಲ್ಲಿ ಹೇಳ್ರಿ, ನಮ್ ದಾನ ಧರ್ಮ ನಾವು ಮಾಡ್ಬೇಕು. ದಾನ ಧರ್ಮ ಮಾಡ್ರಿ, ದಿಕ್ಕಿಲ್ದರು ಅನಾಥರು ವಿಧವೆಗಳಿಗೆ ಕೊಡ್ರಿ, ಅವ್ರನ್ನ ಪರಾಮರ್ಸ್ರಿ, ಅವ್ರಿಗೆ ಸಹಾಯ ಮಾಡ್ರಿ. ಅವ್ರಿಗೆ ಬೆಡ್ಶೀಟ್ ಇಲ್ಲ ಅಂದ್ರೆ ಬೆಡ್ಶೀಟ್ ಕೊಡಿಸ್ರಿ, ಅನ್ನ ಇಲ್ಲ ಅಂದ್ರೆ ಊಟ ಕೊಡಿಸ್ರಿ. ಹಲ್ಲೆಲೂಯಾ. ಇದೆಲ್ಲ ನಾವು ಮಾಡೋ ಧರ್ಮ. ನೀನ್ ಪ್ರೀತಿನೇ ಇಲ್ಲ ಅಂದ್ಮೇಲೆ ನೀನ್ ಏನ್ ಕೊಟ್ರು ಆ ದೇವ್ರ ಸನ್ನಿಧಿಗೆ ಮುಟ್ಟೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ಮುಂಚೆನೆ ಹೇಳಿಟ್ಟಿದ್ದಾರೆ, ಕೊರ್ನೆಲ್ಯನ ಪ್ರಾರ್ಥನೆ, ದಾನ ಧರ್ಮ, ಪರಲೋಕ ದೇವ್ರ ಸನ್ನಿಧಿ. ನೀನ್ ಕೊಡುವಂತ ದಾನ ಧರ್ಮ, ನೀನು ಮಾಡುವಂತ ಕಾರ್ಯಗಳು ಪರಲೋಕ ರಾಜ್ಯಕ್ಕೆ ಎಟಕಬೇಕು. ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರ್ಬೇಕು. ನೀ ದಾನ ಧರ್ಮ ಮಾಡಿದ್ರೇನು, ನೀ ಶರೀರವನ್ನ ಸುಡಕ್ ಕೊಟ್ರೇನು, ಪ್ರೀತಿ ಇಲ್ಲದೆ ಹೋದ್ರೆ ದೇವ್ರ ಮುಂದೆ ಅದು ಹೋಗೋದೇ ಇಲ್ಲ. ನೋಡ್ರಿ, ಸ್ಟೆಪ್ಪನನ್ನ ಎಲ್ಲರೂ ಕಲ್ಲಲ್ಲಿ ಹೊಡಿತಾ ಇದ್ದಾರೆ. ಸುವಾರ್ತೆ ಸಾರಕ್ ಹೋದಾಗ ಎಲ್ಲರೂ ಕಲ್ಲಲ್ಲಿ ಹೊಡಿತಿದ್ದಾರೆ. ಸ್ಟೆಪ್ಪನು ಪ್ರಾರ್ಥನೆ ಮಾಡ್ತಿದ್ದಾನೆ, ಸಪ್ಪ ಇವ್ರು ಮಾಡಿದ ತಪ್ಪುಗಳನ್ನ ಕ್ಷಮಿಸಪ್ಪ, ಈ ರಕ್ತದೊಣೆ ಇವ್ರ ಮೇಲೆ ಬರಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡಿ ಆಕಾಶವನ್ನ ನೋಡ್ತಿರುವಾಗ ಆಕಾಶವು ತೆರೆಯಲ್ಪಟ್ಟು ತಂದೆಯ ಬಲಭಾಗದಲ್ಲಿ ಯೇಸು ಸ್ವಾಮಿ ನಿಂತಿರುವುದನ್ನ ಸ್ಟೆಪ್ಪನ್ ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಜೀವ ಹೋಗ್ತಾ ಇದೆ. ನೀತಿವಂತನ ಮರಣ ಕರ್ತನ ದೃಷ್ಟಿಗೆ ಅಮೂಲ್ಯವಾದದ್ದು. ಹಂಗೆ ಎದ್ದು ನಿಂತು ಆತ್ಮವನ್ನ ಸ್ವೀಕಾರ ಮಾಡು. ನನ್ನ ಮಗ ನನಗಾಗಿ ರಕ್ತ ಸಾಕ್ಷಿ ಸತ್ನು. ಹೆಂಗೆ ಸತ್ನು? ಪ್ರೀತಿಯಿಂದ. ಕ್ಷಮಿಸಪ್ಪ, ಕ್ಷಮಿಸಪ್ಪ. ಹಲ್ಲೆಲೂಯಾ. ನಾವಾಗಿದ್ರೆ ಕಾಲ್ ಮುರಿಯಪ್ಪ, ಕೈ ಮುರಿಯಪ್ಪ, ನನ್ನ ತಲೆಗೆ ಹೊಡ್ತಾ ಬಿತ್ತು ಅವನ್ ತಲೆ ಮುರಿಲಿಯಪ್ಪ, ನನ್ನ ಕೈಗೆ ಹೊಡ್ತಾ ಬಿತ್ತು ಅವನ್ ಕೈ ಮುರಿಲಿಯಪ್ಪ, ಅವನ್ ಕಾಲ್ ಮುರಿಲಿಯಪ್ಪ. ಹಲ್ಲೆಲೂಯಾ. ಇದೆಲ್ಲ ಪ್ರೀತಿ ಇಲ್ಲದಂತ ಪ್ರಾರ್ಥನೆ. ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸ್ರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಶಪಿಸಕ್ ನಮ್ಗೆ ಯಾವ ಅಧಿಕಾರ ಇಲ್ಲ, ಶಾಪ ಕೊಡಕ್ ನಮಗೆ ಯಾವ ಅಧಿಕಾರ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ, ಹಲ್ಲೆಲೂಯಾ. ನೀನ್ ಯಾವ ಕಾರಣಕ್ಕೂ ನೀನ್ ಶಾಪ ಕೊಡಕ್ಕೆ ನಿನಗೆ ದೇವ್ರ ಅಧಿಕಾರ ಕೊಟ್ಟಿಲ್ಲ. ನೀನ್ ಆಶೀರ್ವದಿಸ್ಬೇಕು ಅಂತ ಹೇಳಿದರೆ ಉದಯ ಕಾಲದಲ್ಲಿ ಎದ್ದು ನಿನ್ನ ನೆರೆಯವರನ್ನ ನೀನು ಆಶೀರ್ವದಿಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಶೀರ್ವದಿಸುವರಾಗಿ ನಾವು ಕಾಣಲ್ಪಡಬೇಕು. ಅದಕ್ಕೆ ಹಲ್ಲೆಲೂಯಾ, ಅಧರ್ಮ ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ ಸಣ್ಣ. ಕುಟುಂಬದಲ್ಲೇ ಕೆಲವರು ಚರ್ಚೆಗೆ ಬರಲ್ಲ. ಯಾಕಂದ್ರೆ ಅಯ್ಯ ನಮ್ಮ ಅಪ್ಪ ಅಮ್ಮ ಮಾಡೋದು ಸರಿಯಿಲ್ಲ, ಬಂದು ಸುಮ್ಮನೆ ಸ್ತೋತ್ರ ಅಂತಾರೆ, ಅಲ್ಲೆಲ್ಲಿ ಅಂತಾರೆ. ನನಗೆ ಯಾಕೋ ನಮ್ಮ ಅಪ್ಪ ಅಮ್ಮ ಮಾಡೋದು ಒಳ್ಳೇದಿಲ್ಲ, ಸುಮ್ಮನೆ ದೇವರ ಆಲಯಕ್ಕೆ ಬರ್ತಾರೆ, ಆದ್ರೆ ಪರಿಶುದ್ಧತೆ ಇಲ್ಲ, ಆದ್ರೆ ಭಯ ಇಲ್ಲ, ಆದ್ರೆ ಭಕ್ತಿ ಇಲ್ಲ. ಹಂಗೆ ನಾವು ಬಂದೇನ್ ಮಾಡೋದು? ಅವ್ರ ಜೊತೆಗೆ ಸೇರ್ಕೊಂಡು ನಾನು ಪಾಪಿ ಆಗ್ಲಾ? ಅವ್ರ ಜೊತೆಗೆ ಬಂದು ನಾನು ದೇವ್ರ ಹತ್ರ ದಂಡೆ ಹೊಂದ್ಕೊಳ್ಳ? ಬೇಡಪ್ಪ, ನಾನು ಬರಲ್ಲ. ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬ, ನಮ್ಮ ನಿಮಿತ್ತ ಪಕ್ಕದ ಮನೆಯವ್ರ ರಕ್ಷಣೆ ಹೊಂದೋದಿಲ್ಲ ಅಂದ್ರೆ ರಕ್ತದೋಣೆ ನಮ್ಮ ಮೇಲೆ. ಅಲ್ಲೆಲ್ಲಿ ಹೇಳ್ರಿ, ஆயிலான் உன்னை ரட்சிக்கப்படலன்னா உன் நிமித்தம் அந்த ரத்த பழி உன் மேலதான். ನೀ ಅಕ್ಕಪಕ್ಕದವ್ರು ನೀ ತೋರಿಸ್ದೆ ಪ್ರೀತಿ ತೋರಿಸ್ದೆ ದ್ವೇಷವನ್ನೇ ಮಾಡಿ ದ್ವೇಷಿಸಿ ಆತ್ಮ ನಷ್ಟಪಟ್ಟೋದ್ರೆ ದೇವ್ರು ನಿನ್ನ ಲೆಕ್ಕ ಕೇಳ್ತಾರೆ. ನೀ ಕ್ಷಮಿಸ್ಬಿಟ್ಟು ಬಿಡ್ಬೇಕಾಗಿತ್ತು, ನಾನ್ ಲೆಕ್ಕ ಕೇಳ್ತಾ ಇದ್ದೆ. ಹಲ್ಲೆಲೂಯಾ. ನಾನ್ ಲೆಕ್ಕ ಕೇಳ್ತಾ ಇದ್ದೆ. ಅದಕ್ಕೆ 3 ಜನರನ್ನ ಒಬ್ಬ ಯಜಮಾನ ಕರೆದು ಒಬ್ಬನಿಗೆ 5 ಬೆಳ್ಳಿ ಕಾಸು, ಒಬ್ಬನಿಗೆ 2 ಬೆಳ್ಳಿ ಕಾಸು, ಒಬ್ಬನಿಗೆ 1 ಬೆಳ್ಳಿ ಕಾಸು ಕೊಟ್ರಂತೆ. ನೋಡಪ್ಪ, ನಾನು ದೇಶಾಂತರ ಹೋಗ್ತೀನಿ, ನಾ ಹೋಗಿ ಬಂದಾಗ ನನ್ನ ಲೆಕ್ಕ ಕೊಡ್ರಿ ಅಂತೇಳಿ. ಅನೇಕ ವರ್ಷಗಳಾದ್ಮೇಲೆ ಬಂದರಂತೆ. 5 ಕೊಟ್ಟವನು, ಸ್ವಾಮಿ ನಾನು 10 ದುಡ್ದು ಬಿಟ್ರಿ ಅನ್ನ. ಹಂಗಾದ್ರೆ ನಾನು 10 ಗ್ರಾಮಗಳಿಗೆ ನೀನು ಯಜಮಾನ ಆಗ್ಬಿಡುವ. 2 ಕೊಟ್ಟನು, 4 ಕೊಟ್ಟನಂತೆ. ನೀನ್ 4 ಗ್ರಾಮಕ್ಕೆ ಯಜಮಾನ ಆಗ್ಬಿಡು. ಈ 1 ಕೊಟ್ಟವನು ಕರೆದ್ರಂತೆ, ಸ್ವಾಮಿ ನೀವು ಬಿತ್ತದೇ ಇರೋ ಸ್ಥಳ ಕೊಯ್ದೇ ಇರೋ ಸ್ಥಳ ಸೇರ್ಸಿಡೋರು ನೀವು, ಅದರಿಂದ ಮಣ್ಣಲ್ಲಿ ಬಚ್ಚಿಟ್ಬಿಟ್ಟೆ. ಆಗ ಯಜಮಾನ ಹೇಳಿದ, ಬಡ್ಡಿಗಾದ್ರೂ ಕೊಟ್ಟಿದ್ರೆ ನಾ ಬಡ್ಡಿ ಸಮೇತ ಆದ್ರೂ ವಸೂಲಿ ಮಾಡ್ಕೊಂತಿದ್ದೆ, ಏನೂ ಮಾಡದೆ ವ್ಯರ್ಥವಾಗಿ ಸೋಂಬೇರಿ ತರ ಮಣ್ಣಲ್ಲಿ ಬಚ್ಚಿಟ್ಬಿಟ್ಟಲ್ಲ. ಇವನ್ ಕೈ ಕಾಲು ಕಟ್ರ, ಆ ಕತ್ಲೆ ರೂಮಿಗೆ ಬಿಸಾಕರು ಅಂತ ಅಲ್ಲಿ ಕೂಗಾಟ ನರಳಾಟ. ಅದೇ ರೀತಿ ದೇವರು ನಮ್ಮ ನಿಮಿತ್ತ ಒಂದು ಆತ್ಮ ನಷ್ಟಪಟ್ಟರು ದೇವ್ರು ನಮ್ಮ ಲೆಕ್ಕ ಕೇಳ್ತಾರೆ.
ಅಲ್ಲೆಲ್ಲ ಹೇಳ್ರಿ, ಕೇಳ್ತೀರಾ ಕೇಳಲ್ವಾ? ನೀನು ಕೊಟ್ಟಿರೋ ಒಂದು ವಾಕ್ಯ ಆದ್ರೂ ಒಬ್ರಿಗಾದ್ರೂ ಬಿತ್ಬಿಡು, ದೇವ್ರ ಬಡ್ಡಿ ಸಮೇತ ನಾಳೆ ವಸೂಲಿ ಮಾಡ್ಕೊಂತಾರೆ. ನೀನ್ ಹೇಳ್ದೆ ಹೋದ್ರೆ ನೀನ್ ತಪ್ಪು. ನೀನ್ ಅಕ್ಕದಲ್ಲಿ ಪಕ್ಕದಲ್ಲಿ ನೀನು ದೇವ್ರು ಮಾಡಿದಂತ ನೀನ್ ಅದ್ಭುತವನ್ನು ನೀನ್ ಸಾಕ್ಷಿಯನ್ನು ಹೇಳ್ದೆ ಹೋದ್ರೆ ತಪ್ಪು. ಯೇಸುಸ್ವಾಮಿ ಪ್ರೀತಿಯನ್ನು ನೀನ್ ತಿಳಿಸದೆ ಹೋದ್ರೆ ತಪ್ಪು. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯಾ. ಲೆಕ್ಕ ಕೇಳ್ತಾರೆ, ಲೆಕ್ಕ ಕೇಳ್ತಾರೆ ನಮ್ಮ ಒಬ್ಬೊಬ್ಬರನ್ನ. ನಾನು ಇಷ್ಟೆಲ್ಲ ಪ್ರೀತಿ ತೋರಿಸ್ನಲ್ಲ, ನಿಮ್ ಎಷ್ಟೋ ಕಠೋರವಾದ ಪಾಪಗಳನ್ನ ಕ್ಷಮಿಸ್ದೆ, ಕಡು ಕೆಂಪಾಗಿದ್ದ ಪಾಪನ ಹಿಮದಂತೆ ಬೆಳ್ಳಗ್ ಮಾಡಿದೆ, ಕರಿಮಂಜಿನಂತೆ ಇದ್ದದನ್ನ ಅತ್ಯಂತೆ ಬೆಳ್ಳಗ್ ಮಾಡಿದೆ. ನನಗೋಸ್ಕರ ಏನ್ ಮಾಡಿದೆ ಅಂತ ದೇವ್ರು ಕೇಳೋದಾದ್ರೆ ನಾವೇನು ಉತ್ತರ ಕೊಡ್ತೇವೆ? ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯಾ. ನಿನಗೆ ಕೊಟ್ಟಿರುವಂತ ದೇವ್ರ ವಾಕ್ಯ ಒಂದು ಬೀಜವಾದ್ರೂ ಒಬ್ರಿಗಾದ್ರೂ ಬಿದ್ದುಬಿಡು, ಮಣ್ಣಲ್ಲಿ ಬಚ್ಚಿಡ್ಬೇಡ. ಏನ್ ಅನ್ಬಿಡ್ತಾರಮ್ಮ, ಓದ್ವಾರಲ್ಲ ಹೇಳಿದ್ನಲ್ಲ, ಭಯ. ಏನಂತಾರೋ, ಏನ್ ಮಾಡ್ಬಿಡ್ತಾರೋ, ಎಲ್ಲಿ ಜೀವ ತೆಗೆದ್ಬಿಡ್ತಾರೋ. ಅಲ್ಲೆಲ್ಲೂಯಾ. ಎಲ್ರೂ ಸಾಯಕ್ಕಾಗಲ್ಲ ರಕ್ತ ಸಾಕ್ಷಿಯಾಗಿ. ಒಬ್ಬರು ರಕ್ತ ದೇವರು ಯಾರು ಇಂಥವರೇ ನನಗೋಸ್ಕರ ರಕ್ತ ಚೆಲ್ಲಿ ಸಾಯ್ಬೇಕಂತ ದೇವ್ರು ತೀರ್ಮಾನ ಮಾಡಿದಾರೋ ಅವ್ರು ಮಾತ್ರ ರಕ್ತ ಸಾಕ್ಷಿಯಾಗಿ ಸಾಯಕ್ಕಾಗ. ಎಲ್ರು ಸಾಯಕ್ ಬರಲ್ಲ. ಅಲ್ಲೆಲ್ಲೂಯಾ. ಯಾಕಂದ್ರೆ ದೇವ್ರ ತೀರ್ಮಾನ ಆಗ್ಬೇಕು. ನಮ್ಮ ತಲೆಯಲ್ಲಿ ಒಂದು ಕೂದಲು ಬೀಳ್ಬೇಕಾದ್ರೆ, ನಾವು ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಸಾಯ್ಬೇಕಾದ್ರೆ ಆತನು ಚಿತ್ತ ಬೇಕು. ಭಯ, ಯಾರೇನ್ ಅನ್ಬಿಡ್ತಾರೋ, ಎಲ್ಲಿ ಮನೇಲಿ ಸೇರ್ಸಲ್ವೋ, ಎಲ್ಲಿ ಆಸ್ತಿ ಕೊಡಲ್ವೋ, ಎಲ್ಲಿ ಭಾಗ ಕೊಡಲ್ವೋ. ಅಂತ ಆಸ್ತಿನೂ ಬೇಡ, ಅಂತ ಭಾಗನೂ ಏಸು. ಅಲ್ಲೆಲ್ಲೂಯಾ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಡ್ಬೇಡ್ರಿ. ಇಲ್ಲಿ ಕಳ್ಳರು ಕದೀತಾರೆ, ಕಲ್ಬು ಹತ್ತತ್ತೆ, ನುಸಿ ಹತ್ತತ್ತೆ. ಪರಲೋಕದಲ್ಲಿ ನಿನ್ ಗಂಟು ಮಾಡಿ ಇಟ್ಕೋ, ಅಲ್ವಾ, ನಾನು ನಿನಗೆಲ್ಲ ಕೊಡ್ತೇನೆ. ಅಲ್ಲೆಲ್ಲೂಯಾ. ನಮಗಿಲ್ಲೇ ಈಗಿರೋ 70 ವರ್ಷ, ಬಲೆ ಹೆಚ್ಚಿದ್ರೆ 80 ವರ್ಷ, ನಮ್ದು ಇಲ್ಲೇ ಮುಗಿಯಲ್ಲ. ಮತ್ತೆ ಈ ಭೂಮಿಯಲ್ಲಿ 1000 ವರ್ಷ ಯೇಸು ಸ್ವಾಮಿ ಜೊತೆಗಿರ್ತೀವಿ. ಅಲ್ಲೆಲ್ಲ ಹೇಳ್ರಿ, 1000 ವರ್ಷ ಆಳ್ಲಿಕ್ಕೆ ಇದೆ. 1000 ವರ್ಷ ಸ್ವಾಮಿ ಭೂಮಿಲಿ ಆಳ್ವಿಕೆ ಮಾಡ್ತಾರೆ, ಚೈತನ್ಯ ಕಟ್ಟಾಕ್ತಾರೆ. 1000 ವರ್ಷ ಆಳ್ವಿಕೆ ಮಾಡಿದ್ಮೇಲೆ ಚೈತನ್ಯ ಮತ್ತೆ ಬಿಡುಗಡೆ ಆಗತ್ತೆ. ಅವ್ನು ಫೈನಲ್ ಮಾಡ್ಬಿಟ್ಟು ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀವಿ. ಅಲ್ಲೆಲ್ಲೂಯಾ. ಅದರಿಂದ ಈ ಜೀವನ ನಮಗೆ ಇಲ್ಲಿ ಮುಗಿಯಲ್ಲ, ಇದು ಶಾಶ್ವತ. ಯುಗ ಯುಗಾಂತರಗಳಲ್ಲಿಯೂ ನಾವು ಜೀವಿಸುವರಾಗಿರ್ತೇವೆ. ಅಲ್ಲೆಲ್ಲೂ ಹೇಳ್ರಿ, ಶರೀರ ಸತ್ತಂಗಿರುತ್ತೆ, ತುತ್ತೂರಿ ಓದಲ್ಪಡುವ ನಾವೆಲ್ಲ ಎದ್ದು ಬಿಡ್ತೀವಿ, ನಮ್ಮ ಎಬ್ಬರಿಸಲ್ಪಡ್ತೇವೆ. ಅದರಿಂದ ಈ ಪ್ರೀತಿ ನಿನ್ನಲ್ಲಿ ಇಲ್ಲ ಅಂದ್ರೆ ನೀನ್ ಯಾವ ಪ್ರಯೋಜನನೂ ಇಲ್ಲ. ಅಲ್ಲೆಲ್ಲೂಯಾ. ಅದರಿಂದ ನನಗಿರೋದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿ ನನಗಿಲ್ಲದಿದ್ದರೆ ಏನ್ ಪ್ರಯೋಜನಪ್ಪ? ಏನು ಪ್ರಯೋಜನ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ತದೆ. 13ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ನಾನು ಓದ್ತಾ ಇರೋದು. ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ, ಇವುಗಳಲ್ಲಿ ದೊಡ್ಡದು ಪ್ರೀತಿ. ಅಲ್ಲೆಲ್ಲೂಯಾ. ಸರಿ, ಎಲ್ಲರೂ ಓದ್ಬಿಡನ್ವಾ? ತೆಗೆದವರೆಲ್ಲ ಓದ್ರಿ. ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ, ಇವುಗಳಲ್ಲಿ ದೊಡ್ಡದ್ದು ಪ್ರೀತಿ. ಅಲ್ಲೆಲ್ಲೂಯಾ. ಅದರಿಂದ ಅನೇಕ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ ದೇವ್ರ ಮಕ್ಕಳಿಂದ. ಅವ್ರು 8:15 ಬರ್ತಾರೆ, ನಾನ್ ಬಂದ್ರೇನು? ಅವ್ರು 8:45 ಬರ್ತಾರೆ, ನಾನ್ ಬಂದ್ರೇನು? ಅಲ್ಲೆಲ್ಲೂಯಾ. ನಿನ್ನನ್ನ ಫಾಲೋ ಮಾಡಿ ನಿನ್ನಿಂದ ಒಬ್ರು ಲೇಟ್ ಬರೋಕೆ ನೀನೇ ಕಾರಣ ಆದ್ರೆ ದೇವ್ರು ನೀನ್ ಲೆಕ್ಕ ಕೇಳ್ತಾರೆ. 8:15 ಹೋದ್ರೆ ಆಯ್ತು ಸಾಕು, 9 ಗಂಟೆ ಹೋಗ್ಬಿಡೋಣ, ಹಾಡೆಲ್ಲ ಮುಗಿದ್ ಬಿಡಿರುತ್ತೆ, ಸ್ವಲ್ಪ ಫಾಸ್ಟ್ ಮಾತಾಡ್ತಾರೆ, ಮಾತು ಕೇಳ್ಕೊಂಡು ಬಂದ್ಬಿಡೋಣ. ಅಲ್ಲೆಲ್ಲೂಯಾ. ನಿನ್ ಮಗ ಅದನ್ನೇ ಮಾಡ್ತಾನೆ, ನಿನ್ ಮಗಳು ಅದನ್ನೇ ಮಾಡ್ತಾಳೆ. ನೀನ್ ನೋಡುವಂತ ವಿಶ್ವಾಸಿ ಬಿಡ, ಅವರೇ ಹಳಬರೇ ಲೇಟಾಗಿ ಬರ್ತಾರೆ, ನಾವ್ ಯಾಕೆ ಇಷ್ಟು ಬೇಗ ಹೋಗ್ಬೇಕು? ನಿಧಾನಕ್ಕೆ ಹೋಗೋಣ. ನಿನ್ನ ನಿಮಿತ್ತ ಒಂದು ಆತ್ಮ ನಾಶವಾಗಬಾರ್ದು, ಒಂದು ಆತ್ಮ ನಷ್ಟಪಡಬಾರ್ದು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯಾ. ಅಧರ್ಮ ಹೆಚ್ಚಾಗುವುದರಿಂದ ಭೋಜನ ಪ್ರೀತಿ ತಣ್ಣಗನ್ನ. ನಮ್ಮ ದೇವ್ರ ಮೇಲೆ ಇರೋ ಪ್ರೀತಿ ಕಡಿಮೆ ಆಗ್ತಾರೆ. ಇವ್ರೇ ಹೆಂಗ್ ಮಾಡ್ತಾರೆ, ಇವ್ರು ಹೆಂಗ್ ಜೀವಿಸ್ತಾರೆ, ಇವ್ರು ಹೆಂಗ್ ಸುಳ್ಳು ಹೇಳ್ತಾರೆ, ಇವ್ರು ಹೆಂಗ್ ಮೋಸ ಮಾಡ್ತಾರೆ, ಇವ್ರು ಹೆಂಗ್ ಅನ್ಯಾಯ ಮಾಡ್ತಾರೆ, ಇವ್ರು ಹೆಂಗ್ ಪಾಪ ಮಾಡ್ತಾರೆ. ನೋಡೋರೆಲ್ಲ ಏನ್ ಮಾಡುತ್ತೆ, ರಕ್ಷಣೆ ಹೊಂದೋನು ರಕ್ಷಣೆ ಹೊಂದದೆ ಹೋಗ್ಬಿಡುತ್ತೆ.
ವಿವೇಕಾನಂದ ಯಾರೋ ಒಬ್ರು ಹೇಳಿದ್ದಾರೆ, ನನಗೆ ಯೇಸು ಸ್ವಾಮಿ ಅಂದ್ರೆ ಬಹಳ ಇಷ್ಟ. ಈ ಕ್ರೈಸ್ತರಿದಲ್ಲ ಅವ್ರದ್ದು ನನ್ಗೆ ದ್ವೇಷ. ಯಾಕೆಂದ್ರೆ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಆದ್ರೆ ಯೇಸು ಮಾತ್ರ ಆತನ ಪರಿಶುದ್ಧನು. ಹಲ್ಲೆಲೂಯಾ. ಯೇಸು ಅಂದ್ರೆ ನನ್ಗೆ ತುಂಬಾ ಇಷ್ಟ. ಈಗ ಅನೇಕ ಯೇಸುವನ್ನು ಅರಿಯದೆ ಅಂತ ಜನರು ಸಾಕ್ಷಿ ಕೊಟ್ಟಿದ್ದಾರೆ. ಯೇಸು ಭಾರಿ ಒಳ್ಳೆಯವ್ರಿ. ಯೇಸು ಅಂತ ದೇವ್ರ ಲೋಕದಲ್ಲಿ ಎಲ್ಲೂ ಇಲ್ಲ. ಆದ್ರೆ ಕ್ರೈಸ್ತರಿದಾರಲ್ಲ, ಯೇಸು ಸ್ವಾಮಿ ಹೆಸರನ್ನ ಹೇಳ್ಕೊಂಡಿದಾರಲ್ಲ ವಿಶ್ವಾಸಿಗಳು, ಸೇವಕರುಗಳು, ಬಾಬಾ ಅವರನ್ನು ನೋಡಿದ್ರೇನೆ ಯೇಸು ಸ್ವಾಮಿನೇ ಬೇಡ ಅನ್ಬಿಡತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಹಿಂಗಿದ್ದಿರ್ಬೇಕೇನೋ ಅಂತ ತಿಳ್ಕೊಳ್ಳೋಂಗೆ ಪರಿಸ್ಥಿತಿ ಆಗತ್ತೆ. ಅದರಿಂದ ವಾಕ್ಯ, ನಿನ್ನ ನಿಮಿತ್ತ ನನ್ನ ನಾಮವನ್ನು ದೂಷಿಸಲ್ಪಡಬಾರದು. ಕೆಲವು ಸಲ ನಾವ್ ಹಂಗ್ ಮಾಡುವಾಗ್ಲೇ ನಮ್ಮ ಮನೆಗೆ ಶಾಪ. ಅವ್ರು ಹಂಗ್ ಮಾಡ್ತಾರೆ, ಆ ಕುಟುಂಬ ರಕ್ಷಣೆ ಹೊಂದಲ್ಲ. ನಿನ್ ಪಕ್ಕದ ಮನೆ ಕುಟುಂಬ ರಕ್ಷಣೆ ಹೊಂದಲ್ಲ, ನಿನ್ ಬೀದಿಯ ರಕ್ಷಣೆ ಹೊಂದಲ್ಲ. ನೀನ್ ಮಾಡೋ ತಪ್ಪನ್ನು ನೋಡಿ, ನೀನ್ ಮಾಡೋ ಅಶುದ್ಧ ಕಾರ್ಯವನ್ನು ನೋಡಿ ರಕ್ಷಣೆ ಹೊಂದಲ್ಲ. ಬಹುಜನರ ಪ್ರೀತಿ ತಣ್ಣಗಾಗ, ಮನೆಯಲ್ಲೂ ತಣ್ಣಗಾಗತ್ತೆ, ಹೊರಗಡೆನೂ ತಣ್ಣಗಾಗತ್ತೆ. ಆಗ ದೇವ್ರು ಸುಮ್ನೆ ಇರ್ತಾರ? ತಕ್ಕೊಂಡೆ ಕತ್ಲೆ ಗುಂಡೆಲ್ ಬಿಸಾಕ ಹಾಕ್ರ ನರ್ಕಕ್ಕೆ ಹಾಕ್ರಿ. ಇವರಿಗೋಸ್ಕರ ರಕ್ತ ಚೆಲ್ದೆ, ಇವರಿಗೋಸ್ಕರ ಪಾಡುಪಟ್ಟೆ, ಇವರೇ ತಪ್ಪು ಮಾಡಿದ್ಮೇಲೆ ಇವ್ರು ನಮ್ಮವರಿಗೆ. ಅದಕ್ಕೆ ಸಭೆಯಲ್ಲೇ ನ್ಯಾಯ ತೀರ್ಪು ಪ್ರಾರಂಭವಾಗ್ಲಿ ಅಂತ ದೇವ್ರ ವಾಕ್ಯದಲ್ಲಿ ಒಂದ್ಸಲ ಪ್ರಸಂಗ ಮಾಡಿದ್ದೆ. ಸಭೆಯಲ್ಲಿ ನಾನು ಚರ್ಚಲ್ಲೇ ಸ್ಟಾರ್ಟ್ ಮಾಡು, ಯಾವನ್ ಪಾಪ ಶಾಪ ಅಲ್ಲೇ ಕಡ್ದಾಕು, ಹೊರಕ್ ಸಾಯ್ಲಿ, ಅವನು ಇರ್ಲಿ, ಬೇಡ ಬೇಡ ಅಂತ ವಿಶ್ವಾಸ. ಯಾರು ನೀತಿವಂತರಾಗಿರ್ತಾರ ಅವ್ರನ್ನ ಕಾಪಾಡು. ಯಾರ್ಯಾರು ಮುದ್ರೆ ಹೊಂದಿದ್ದಾರೆ ಅವ್ರನ್ನೆಲ್ಲ ಕಾಪಾಡು. ಹಲ್ಲೆಲೂಯಾ. ಅದರಿಂದಾನೆ ಅಧರ್ಮ ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ ನಿನ್ನಿಂದ ನನ್ನಿಂದ ಒಂದು ಆತ್ಮ ನಷ್ಟಪಡಬಾರದು. ಬಹಳ ಶಾರ್ಪ್ ಆಗಿರ್ರಿ, ಜ್ಞಾನವಂತರಾಗಿರ್ರಿ. ಹಲ್ಲೆಲೂಯಾ. ಅದಕ್ಕೆ ಹೇಳುತ್ತೆ, ನಂಬಿಕೆಯಲ್ಲಿಯೂ ನಿರೀಕ್ಷೆಯಲ್ಲಿಯೂ ಪ್ರೀತಿಯಲ್ಲಿಯೂ ನಿರಂತರಾಗಿರ್ರಿ. ಈಗೆಲ್ಲ ದೊಡ್ಡದು ಪ್ರೀತಿ. ಯಾವಾಗ್ಲೂ ಪ್ರೀತಿ ಸಾಯಬಾರದು. ಹಲ್ಲೆಲೂಯಾ. ನಿನಗಿರೋದೆಲ್ಲ ಕಿತ್ಕೊಂಡೋದ್ರು ಪರವಾಗಿಲ್ಲ, ಆ ಪ್ರೀತಿ ಮಾತ್ರ ಬಿಡಬೇಡ. ಆಯ್ತು, ನೀನ್ ತಿಂದ ತಿನ್ಕೊಂಡು, ನೀ ಕಿತ್ಕೊಂಡ, ಸರಿ ಕಿತ್ಕೊಂಡ. ಹಲ್ಲೆಲೂಯಾ. ಹಾಗೆ ಬಿಟ್ಬಿಡ್ತ. ಪ್ರೀತಿ ಮಾತ್ರ ಸಾಯ. ಯೋಬನಿಗೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು, ಎಲ್ಲ ತಗೊಂಡೋಗ್ಬಿಟ್ರು. ಶೈತಾನ ಕರೆಸ್ತಾ ಎಲ್ರು ಎಲ್ಲ ಹಂಚ್ಕೊಂಡು ಹೋಗ್ಬಿಡ್ರ ಅಂತ ಎಲ್ಲ ಹೋಗ್ಬಿಟ್ರು. ಶೈತಾನ ತಿಳಿದ ಇನ್ನೇನು ಯೋಬು ದೇವ್ರನ್ನ ದೂಷಿಸ್ತಾನೆ, ದೇವ್ರಿಗೆ ಶಪಿಸ್ತಾನೆ, ದೇವ್ರನ್ನ ವಿರೋಧವಾಗಿ ಮಾತಾಡ್ತಾನೆ. ದೇವ್ರು ಕೊಟ್ರು, ದೇವ್ರೇ ತೆಗೆದುಕೊಂಡ್ರು, ದೇವ್ರ ನಂಬಿಕೆ ಸೋತ. ಶೈತಾನ ಸತ್ತೇ ಹೋಗ್ಬಿಟ್ಟ. ಕಪಾಳಕ್ಕೆ ಪಟಾರ್ ಅಂತ ಒಂದು ಬಿಟ್ಟಂಗಾಯ್ತು. ಶೈತಾನ ನಡ್ಗೋಗ್ಬಿಟ್ಟ. ಮನುಷ್ಯನಿಗೆ ಏನ್ ಬೇಕಾದ್ರೂ ಕಳ್ಕೊಬತ್ತಾನೆ, ಮಕ್ಳನ್ನ ಕಳ್ಕೊಳಕ್ ಇಷ್ಟಪಡಲ್ಲ ಯಾರು. ಹಲ್ಲೆಲೂಯಾ. ಎಷ್ಟೋ ಜನರು ಮಕ್ಕಳು ಕಳ್ಕೊಂಡಾಗ ದೇವ್ರನ್ನ ಬಿಟ್ಟು ದೂರ ಹೋಗ್ಬಿಟ್ಟಿರ್ತಾರೆ, ಹಿಂಜಾರಿ ಹೋಗ್ಬಿಡುತ್ತಿರ್ತಾರೆ. ದಿನಗರ ಅಂಕಲ್ ಅಂತ ಕಳೆದ ಒಂದು ಮಾತು ಕೇಳಿ ಮುಗಿಸ್ಬಿಡ್ತೀನಿ. ಚೈತನ್ಯ ಪರಲೋಕಕ್ಕೆ ಹೋಗಿದ್ನಂತೆ. ದಿನಗರ ಅಂಕಲ್ ತುಂಬಾ ಸೇವೆ ಮಾಡ್ತಿದ್ದಾರೆ, ಏನ್ ಮಾಡೋದು, ನನಗೊಂದು ಚಾನ್ಸ್ ಕೊಡು, ಸೇವೆನೇ ನಿಲ್ಸ್ಬಿಡ್ತೀನಿ ಬೇಕಾದ್ರೆ ನೋಡು. ನೀನೇನ್ ಮಾಡಿದ್ರು ನನ್ನ ಮಗ ಸೇವೆ ನಿಲ್ಸಲ್ಲ, ನೀನು ನನ್ನ ಸಮಯ ಕೊಡು. ಅವ್ರ ಮಗಳು ಭಾರಿ ಪ್ರೀತಿ ಮಾಡ್ತಾರೆ, ಅವ್ರ ಮಗಳನ್ನೇ ತೆಗೆದ್ಬಿಡ್ತೀನಿ ನೋಡು, ನಿನ್ನ ದೂಷಿಸಿಲ್ಲ ಅಂದ್ರೆ ಕೇಳು ಅಂತ. ಸರಿ ದೇವ್ರು ಆಯ್ತಪ್ಪ ಹೋಗು ಅಂದ್ರು. ಒಂದು ಕಾರಲ್ಲಿ ಹೋಗ್ತಿರುವಾಗ ಆಕ್ಸಿಡೆಂಟ್ ಆಗಿ ಅವ್ನ ಮಗಳು ಸತ್ತೋಗ್ಬಿಟ್ರು. ಪಾಸ್ಟರ್ ಅವರಿಗೆಲ್ಲ ಅಂಕಲ್ಗೆಲ್ಲ ಹೊಡ್ತಾ ಬಿತ್ತು. ಯಾಕಂದ್ರೆ ತೀರ್ಮಾನ ಏನು, ಆ ಮಗಳು ಮಾತ್ರ ಸಾಯ್ಬೇಕು, ಇವ್ರಿಗೇನಾಗ್ಬಿಡ್ತು, ಗಾಯ ಆಗಿರುತ್ತೆ, ಚುಟ್ಟಪುಟ್ಟ ಸುಖ ಆಯ್ತು. ಅಂಕಲ್ ಭಾರಿ ಬೇಜಾರಾಗ್ಬಿಟ್ಟು, ನನ್ನ ಸತ್ಯ ನನ್ನ ಮಗಳಿದ್ದಿದ್ರೆ ಚೆನ್ನಾಗಿತ್ತು, ನನ್ನ ಮಗಳು ಹೋಗ್ಬಿಟ್ಲಲ್ಲ ಅಂತೇಳಿ ಎಲ್ರು ಮುಂದೆ ಹೆಂಗ್ ಹೋಗಿ ನಿಲ್ಲಿ, ಏನಂತ ಹೇಳಿ, ಏನಂತ ಪ್ರಾರ್ಥನೆ ಮಾಡ್ಲಿ. ಇವ್ರ ಮಗಳನ್ನೇ ಕಾಪಾಡಕ್ಕಾಗಿಲ್ಲ, ಇನ್ನೇನ್ ನಮ್ಮನ್ನು ಕಾಪಾಡ್ತಾರೆ, ಇನ್ನೆಲ್ಲಿ ನಮ್ಮನ್ನ ಇದ್ ಮಾಡ್ತಾರೆ, ಅದನ್ನ ಮಾಡ್ತಾರೆ. ಒಂದ್ ದಿವಸ ಪ್ರಾರ್ಥನೆ ಮಾಡ್ತಿರುವಾಗ ಕುಟುಂಬದಲ್ಲಿ ಎಷ್ಟು ಸಮಯ ಬಂದ್ರಂತ ಡೈರೆಕ್ಟ್ ಆಗಿ ಮಾತಾಡದಂತೆ, ನೀ ನನ್ನ ಮಗ ನಾನು ಸೇವೆನ್ ಬಿಡಲ್ಲ ಅಂತ ನಾನು ಶೈತಾನ್ ಹತ್ರ ಚಾಲೆಂಜ್ ಮಾಡಿದೆ. ಆ ಚಾಲೆಂಜ್ ನಾನು ತಲೆ ಬಗ್ಗಂಗ್ ಮಾಡ್ತಾ ಇದೀಯ, ಸೇವೆನೇ ಮಾಡ್ತಿಲ್ಲ. ಆ ಪ್ರಾರಂಭದಲ್ಲಿ ಆ ಪ್ರೀತಿಯಲ್ಲಿ ಹೋಯ್ತಲ್ಲ, ತಣ್ಣಗಾಗಿ ಹೋಗ್ಬಿಡ್ತಲ್ಲ ಅಂತ ಕೇಳಿದ್ರು. ಆವಾಗ ಟಕ್ ಅಂತ ಎದ್ದು ಹಲ್ಲೆಲೂಯಾ ಅವತ್ತಿಂದ ಸೇವೆ ಮಾಡಿ ಸ್ಟಾರ್ಟ್ ಮಾಡಿದ್ರಂತೆ. ಏನಾದ್ರೂ ನಮಗೆ ಕೊರತೆ ಬರುತ್ತೆ ಅಂದ್ರೆ ಶೈತಾನು ನಮ್ಮ ಬಗ್ಗೆ ಹೋಗಿ ದೇವ್ರ ಹತ್ರ ಮಾತಾಡಿರ್ತಾನೆ. ಜ್ಞಾಪಕ ಇಟ್ಕೊಳ್ರಿ, ನಮ್ಮ
ನಮ್ಮನ್ನ ಸೈತಾನ ಮುಟ್ಟಕ್ಕಾಗಲ್ಲ. ನಮ್ಮನ್ನ ಮುಟ್ಟಕ್ಕೆ ಅಲ್ಲಿಲ್ವೇನ್ರಿ? ನಮ್ಮನ್ನ, ನಮ್ಮ ಮನೆಗೂ, ನಮಗಿರುವಂತ ಸೊತ್ತಿಗೂ, ನಮಗಿರುವಂತ ಎಲ್ಲದಕ್ಕೂ ಬೇಲಿ ಇಟ್ಟು ಕಾಯುವಂತ ದೇವರು. ದೇವರ ಚಿತ್ತವಿಲ್ಲದೆ ನಮ್ಮ ತಲೆಯಲ್ಲಿ ಅದ ಒಳ್ಳೆ ಹೇಳದ್ನಲ್ಲ, ಒಂದು ಕೂದಲಾದ್ರೂ ಉದುರು ಹೋಗೋದಿಲ್ಲ, ಬೆಳಕ್ ಬಿಡಲ್ಲ. ನಿನ್ನ ಅಕ್ರಮಗಳೇ, ನಿನ್ನ ಪಾಪಗಳೇ ದೇವ್ರ ಮುಖಕ್ಕೆ ಅಡ್ಡಗೋಡೆ ಆಗಿದೆ. ಯಾವಾಗ ನಿನ್ ಪಾಪ, ನಿನ್ನ ಅಕ್ರಮಗಳು ದೇವ್ರ ಮುಂದೆ ಹೋಗಿ ನಿಂತು ಬಿಡುತ್ತೋ, ನಿನ್ ಮುಖ ಕಾಣದೆ ದೇವ್ರನ್ನೇ ನಾನು ಕಾಪಾಡದೆ ಕೈ ಬಿಡಲ್ಪಡ್ಬೇಕಾಗುತ್ತೆ. ಅದರಿಂದ ಅವ್ರು ಹೇಳ್ತಾರೆ, ಪ್ರೀತಿಯೇ ಬಹಳ ದೊಡ್ಡದೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ್ಯ. ಸಮಯ ಹೋಗ್ತದೆ, ರಾತ್ರಿ ಭೋಜನ ಇದೆ, ನಾನು ಮುಗಿಸ್ಲಿಕ್ಕೆ ಪ್ರಯಾಸ ಪಡ್ತೇನೆ. ಮತ್ತೆ ನಿಶ್ಚಿತವಾದ್ರೆ ಇನ್ನೊಂದು ದಿವಸ ದೇವ್ರ ವಾಕ್ಯವನ್ನ ನಾನು ಜ್ಞಾಪಕ ಮಾಡ್ಕೊಳ್ಳೋಣ. ಅಧರ್ಮ ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ ತಣ್ಣಗೋಗುತ್ತದೆ. ಅಕ್ರಮ ಮಿಗಿದಿனால் ಅನೇಕರುடைய ಅನ್ಬು ತನಿದು ಹೋಗುಮ. ಅಕ್ರಮ ಮಿಗಿದಿ ಯಾರು ಮಾಡೋದು? ದೇವ್ರ ಮಕ್ಕಳೇ ಅಕ್ರಮ ಜಾಸ್ತಿ ಮಾಡೋದು. ರಕ್ಷಣೆ ಹೊಂದದವರೇ ಅಕ್ರಮ ಮಾಡೋದು, ರಕ್ಷಣೆ ಹೊಂದದವರೇ ಅನ್ಯಾಯ ಮಾಡೋದು, ರಕ್ಷಣೆ ಹೊಂದದವರೇ ಮೋಸ ಮಾಡೋದು, ರಕ್ಷಣೆ ಹೊಂದದವರೇ ಸುಳ್ಳು ಹೇಳೋದು, ರಕ್ಷಣೆ ಹೊಂದದವರೇ ಕುಡಿಯೋದು, ರಕ್ಷಣೆ ಹೊಂದದವರೇ ಸ್ಪೀಟ್ ಆಡೋದು, ರಕ್ಷಣೆ ಹೊಂದಿದವರೇ ಅಕ್ರಮ ಮಾಡೋದು, ರಕ್ಷಣೆ ಹೊಂದಿದವರೇ ಅನ್ಯಾಯ ಮಾಡೋದು. ಅಲ್ಲೆಲ್ಲೂಯ್ಯ. ಇದನ್ನು ನೋಡುವ ಅನೇಕ ಪ್ರೀತಿ ಅವ್ರವ್ರು ಮಾಡ್ಕೊಂಡ್ರೆ ಬಿಡ, ನಾನು ನೀನ್ ಕುಡುಕ ಇಬ್ಲರು, ಆದ್ರೆ ಕುಡಿದ ಎಲ್ಲವನ್ನು ಬೇಡ ಅಂತ ಬಿಟ್ಟು ಕುಡಿದಾಗ ಆತ್ಮ ನಷ್ಟಪಟ್ಟ ಅಲ್ಲೇ. ಅಲ್ಲೆಲ್ಲೂಯ್ಯ. ಅದರಿಂದ ನಾವು ಎಚ್ಚರ ವಹಿಸಿರೋಣ. ಅನೇಕ ಪ್ರೀತಿ ನಮ್ಮ ನಿಮಿತ್ತ ತಣ್ಣಗಾಗಬಾರ್ದು. ಯೇಸು ಸ್ವಾಮಿ ಲೋಕದಲ್ಲಿ ತನ್ನ ಒಬ್ಬನೇ ಪ್ರೀತಿನಿಟ್ಟು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ, ತನ್ನ ರಕ್ತದ ಒಂದೊಂದು ಹನಿನು ನಮಗೋಸ್ಕರ ಚೆಲ್ಲಿ. ಅಲ್ಲೆಲ್ಲೂಯ್ಯ. ಹೋದ್ವಾರಲ್ಲ, ಆಚೆ ವಾರ ನಾನು ಒಂದು ಹಾಡಿಗೆ ಕೇಳಿದ್ವಲ್ಲ, ಜ್ಞಾಪಕ ಇದೆಯಾ? ಆ ರಕ್ತದ ಕಣಕಣಲ್ಲಿ ನೀನೇ ಬೇಕೆ. ಆ ಸ್ವಾಮಿ ಶಿಲ್ಬೆ ಚೆಲ್ಲಿದಂತ ಒಂದೊಂದು ದನಿ, ಆ ಕೊರಡೆಗಳಿಂದ ಹೊಡೆಯುವಾಗ ಬೀಳುವಂತ ಒಂದೊಂದು ದನಿ, ಆ ಮೊಳೆ ಕೈಗಳಲ್ಲಿ ಮೊಳೆಯಲ್ಲಿ ಪಡೆಯಲ್ಪಟ್ಟ ಒಂದೊಂದು ದನಿ, ನೀನ್ ಬೇಕು, ನೀನ್ ಬೇಕು, ನೀನ್ ಬೇಕು ಅಂತ ನಮ್ಮ ನೋಡಿ ಕರೀತಾ ಇತ್ತಂತೆ. ಅಲ್ಲೆಲ್ಲೂಯ್ಯ. ಅದರಿಂದ ನಮ್ಮ ನಿಮಿತ್ತ ದೇವರ ನಾಮ ದೂಷಣೆ ಆಗಬಾರ್ದು. ನಮ್ಮ ನಿಮಿತ್ತ ಒಬ್ಬರು ಪ್ರೀತಿ ಆದ್ರೂ ತಣ್ಣಗಾಗಬಾರ್ದು. ಅಲ್ಲೆಲ್ಲೂಯ್ಯ. ನಮ್ಮ ನಿಮಿತ್ತ ಅನೇಕ ರಕ್ಷಣೆ ಹೊಂದಬೇಕು, ಅನೇಕರು ದೇವ್ರ ರಾಜ್ಯಕ್ಕೆ ಬರ್, ದೇವ್ರ ಸಂತೋಷ ಬಲ ನಂಬಿಗಸ್ತಾಳೆ. ನೀನ್ ಸ್ವಲ್ಪ ಉನ್ನತದಲ್ಲಿ ಇಟ್ಟು ನಿನ್ನ ಆಶೀರ್ವದಿಸ್ತೇನೆ. ಬೇಡ, ಒಬ್ಬರಿಗಾದ್ರೂ ಒಂದು ವಾಕ್ಯ ಹೇಳು, ಎಷ್ಟು ಸಮಯ ಪ್ರೀತಿಯನ್ನು ಕುರಿತು ಹೇಳು. ಒಂದಿನ ಬರುತ್ತೆ ನಾನು ಬಡ್ಡಿ ಸಮೇತ ನೀನ್ ಹೇಳ್ದೆ ಬಚ್ಚಿಟ್ಕೊಂಡು ನೀನ್ ಮರಿ ಹಾಕಿದ್ರೆ, ಅಲ್ಲೆಲ್ಲೂಯ್ಯ, ಇದ್ಲ ತಣ್ಣಗೂ ಇಲ್ಲ, ಇದ್ಲ ಬೆಚ್ಚಗೂ ಇಲ್ಲ, ಯಾವುದು ಲಾಯಕ್ಕಿಲ್ಲ ಅಂತ. ಹಾಗಾಗದಂತೆ ಆ ಪ್ರೀತಿಯಲ್ಲಿ ನಿರಂತರ